ಹರೇ ಹರೇ ನಮ್ಮ ನಮಃ. ಗುರುಗಳೇ ಹರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ದೇವತೆಗಳ ಅವತಾರಗಳನ್ನ ತಿಳಿಸ್ತಾ ಮತ್ತೆ ಯಾವ ದೇವತೆ ಈ ರಾಮದೇವರ ಅವತಾರದ ಪ್ರಸಂಗದಲ್ಲಿ ಸೇವೆಯನ್ನು ಮಾಡುವುದಕ್ಕಾಗಿ ಯಾವ ರೂಪವನ್ನ ಯಾವ ಅವತಾರವನ್ನ ಹೊಂದಿದ್ದು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 75ನೆಯ ಶ್ಲೋಕ. ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ಥಃ ಕಾಮ ಪುನಃ ಶ್ರೀರಮಣಾದ್ರಮಾಯಾಂ. ಪ್ರದ್ಯುಮ್ನ ನಾಮಾ ಭವದೇವಮೀಶಾತ್ ಸಸ್ಕಂದತಾಮಾಪಸ ಚಕ್ರತಾಂ ಚ. ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ಥಃ ಕಾಮ ಪುನಃ ಶ್ರೀರಮಣಾದ್ರಮಾಯಾಂ. ಪ್ರದ್ಯುಮ್ನ ನಾಮಾ ಭವದೇವಮೀಶಾತ್ ಸಸ್ಕಂದತಾಮಾಪಸ ಚಕ್ರತಾಂ ಚ ಎಂಬುದಾಗಿ 75ನೆಯ ಶ್ಲೋಕ. ಪದವಿಭಾಗ. ನೀಲಃ ಅಗ್ನಿಃ ಆಸೀತ್ ಕಮಲೋದ್ಭವೋತ್ಥಃ ಕಾಮಃ ಪುನಃ ಶ್ರೀರಮಣಾತ್ ರಮಾಯಾಂ. ಪ್ರದ್ಯುಮ್ನ ನಾಮ ಅಭವತ್ ಏವಂ ಈಶಾತ್ ಸಹ. ಬಹಳ ಶಬ್ದಗಳು ಕೂಡಿವೆ ಇಲ್ಲಿ. ಪ್ರದ್ಯುಮ್ನ ನಾಮ ಭವದೇವ ಮೀಶಾತ್ಸ ಅಂತಿದೆ. ಪ್ರದ್ಯುಮ್ನ ನಾಮ ಅಭವತ್ ಏವಂ ಈಶಾತ್ ಸಹ ಎಂಬುದಾಗಿ ಪದವಿಭಾಗ ಮಾಡಿಕೊಳ್ಳಬೇಕು. ಸ್ಕಂದತಾಂ ಆಪ ಸಹ ಚಕ್ರತಾಂ ಚ ಎಂಬುದಾಗಿ 25ನೇ ಶ್ಲೋಕದ ಪದವಿಭಾಗ. ಇಲ್ಲಿ ಇಬ್ಬರು ದೇವತೆಗಳ ಒಂದು ಅವತಾರದ ಸೃಷ್ಟಿಯ ಒಂದು ಕ್ರಮವನ್ನ ತಿಳಿಸ್ತಾ ಇದ್ದಾರೆ. ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ಥಃ. ಕಮಲೋದ್ಭವೋತ್ಥಃ ನೀಲಃ ಅಗ್ನಿಃ ನೀಲಃ ಆಸೀತ್. ಕಮಲೋದ್ಭವ ಅಂದ್ರೆ ಬ್ರಹ್ಮದೇವರು, ಕಮಲದಿಂದ ಹುಟ್ಟಿದವರು. ಕಮಲೋದ್ಭವೋತ್ಥಃ ಕಮಲೋದ್ಭವ ಬ್ರಹ್ಮ.
ತಸ್ಮಾದುತ್ಥಃ ನೋಡಿ, ಬ್ರಹ್ಮ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರು ಅಂತಹ ಬ್ರಹ್ಮದೇವರಿಂದ ಹುಟ್ಟಿದವ ಅಂತ. ಯಾರು ಅಂದ್ರೆ ಅಗ್ನಿಹಿ, ಅಗ್ನಿದೇವರು. ಅಂದ್ರೆ ಬ್ರಹ್ಮದೇವರಿಂದ ಒಂದು ಬಾರಿ ಎಲ್ಲರೂ ಎಲ್ಲ ದೇವತೆಗಳು ಅವತಾರವನ್ನು ಮಾಡಿದ್ದು ಹುಟ್ಟಿದ್ದಾರೆ. ಬ್ರಹ್ಮದೇವರಿಂದ ಎಲ್ಲ ಸೃಷ್ಟಿಯಾಗಿದೆ. ನಂತರದಲ್ಲಿ ಮತ್ತೆ ಅವಾಂತರ ಸೃಷ್ಟಿಗಳು ಇದ್ದದ್ದು. ಹೀಗಾಗಿ ಕಮಲೋದ್ಭವೋತ್ತಃ ಬ್ರಹ್ಮದೇವರಿಂದ ಹುಟ್ಟಿದಂತಹ ಅಗ್ನಿದೇವರು ನೀಲಃ ಆಸೀತ್. ಈ ರಾಮಾವತಾರದಲ್ಲಿ ನೀಲ ಅಂತ ಅವತಾರವನ್ನ ಹೊಂದಿದ್ದು. ಇದು ಒಬ್ಬ ದೇವತೆಯ ಒಂದು ವಿಚಾರವನ್ನು ತಿಳಿಸಿದ್ದು. ಮುಂದಿನ ಪಾದಗಳಲ್ಲಿ ಕಾಮದೇವನ ಬಗ್ಗೆ ತಿಳಿಸ್ತಾರೆ. ಕಾಮಾವತಾರಂ ತತ್ ಪೂರ್ವೋತ್ಪತ್ತಿ ಕಥನ ಪೂರ್ವಕಂ ಆಹ ಕಾಮ ಇತ್ಯಾದಿನ. ಕಾಮಾವತಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಿಳಿಸೋದಕ್ಕೆ ಅಂದ್ರೆ ಪೂರ್ವಾವತಾರವನ್ನು ತಿಳಿಸುವ ಮುಖಾಂತರವಾಗಿ ಈ ಅವತಾರವನ್ನ ತಿಳಿಸ್ತಾ ಇದ್ದಾರೆ. ಒಟ್ಟಾರೆ ಕಾಮ ಏನೇನೋ ಅವತಾರವನ್ನು ಮಾಡಿದ. ಕಮಲೋದ್ಭವೋತ್ಥಃ ಇತ್ಯೇತತ್ ಆವರ್ತನೀಯಂ. ನೋಡಿ, ಹಿಂದೆ ಆ ಮೊದಲನೇ ಪಾದದಲ್ಲಿ ಕಮಲೋದ್ಭವೋತ್ಥಃ ಅಂತ ಇದೆ. ಅದನ್ನ ಅಗ್ನಿದೇವರಿಗೆ ಅನ್ವಯ ಮಾಡಿಕೊಂಡದ್ದು ನಾವು. ಕಮಲೋದ್ಭವೋತ್ಥಃ ಅಗ್ನಿಃ ನೀಲಃ ಆಸೀತ್, ನೀಲನಾಗಿ ಇದ್ದ. ಆ ಕಮಲೋದ್ಭವೋತ್ಥಃ ಎಂಬುದನ್ನ ಕಾಮನಿಗೂ ಸೇರಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಕಮಲೋದ್ಭವೋತ್ತಃ ಇತ್ಯೇತತ್ ಆವರ್ತನೀಯಂ. ಮತ್ತೊಂದು ಬಾರಿ ಅದನ್ನ ಹಚ್ಚಿಕೊಳ್ಬೇಕು ಆ ಶಬ್ದವನ್ನು. ಕಮಲೋದ್ಭವೋತ್ತಃ ಕಾಮಃ ಅಂತ ಅನ್ವಯ ಮಾಡಿಕೊಳ್ಬೇಕು. ಅಂದ್ರೆ ಕಾಮನು ಕೂಡ ಬ್ರಹ್ಮದೇವರಿಂದ ಹುಟ್ಟಿದವ. ಅಂತಹ ಕಾಮ ಬ್ರಹ್ಮದೇವರಿಂದ ಹುಟ್ಟಿ ಪುನಃ ಶ್ರೀರಮಣಾತ್ ರಮಾಯಾಂ ಅಭವತ್. ಶ್ರೀರಮಣಾತ್ ಕೃಷ್ಣಾತ್ ಅಂತ ಅರ್ಥ. ಕೃಷ್ಣ ಪರಮಾತ್ಮನಿಂದ ರಮಾಯಾಂ ಅಂದ್ರೆ ರುಕ್ಮಿಣ್ಯಾಂ ಅಂತ ಅರ್ಥ. ಶ್ರೀರಮಣಾತ್ ರಮಾಯಾಂ ಅಂತಿದೆ. ಕೃಷ್ಣನಿಂದ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನ ನಾಮ ಅಭವತ್. ಪ್ರದ್ಯುಮ್ನ ಅಂತ ಕೃಷ್ಣ ರುಕ್ಮಿಣಿಯರಲ್ಲಿ ಭಗವಂತ ಒಂದು ಕಾಮ ಪ್ರದ್ಯುಮ್ನಾಗಿ ಅವತಾರವನ್ನು ಮಾಡಿದ್ದು. ಮೊದಲಿಗೆ ಬ್ರಹ್ಮದೇವರಿಂದ ಹುಟ್ಟಿದ್ದು, ನಂತರದಲ್ಲಿ ದೇವರಿಂದ ಹುಟ್ಟಿದ್ದು. ಸಾಕ್ಷಾತ್ ಭಗವಂತನಿಂದ ಅವತಾರವನ್ನು ಪ್ರದ್ಯುಮ್ನಾಗಿ ಅವತಾರವನ್ನ ಮಾಡಿದ್ದು. ಅದೇ ರೀತಿಯಾಗಿ ಏವಂ ಸಹ, ಅದೇ ರೀತಿಯಾಗಿ ಈಶಾತ್ ಅಂದ್ರೆ ಈಶಾ ಅಂದ್ರೆ ರುದ್ರದೇವರು. ಆ ರುದ್ರದೇವರಿಂದ ಸಹ ಆ ಕಾಮ ಸ್ಕಂದತಾಮಾಪ. ಆ ಕಾಮದೇವ ಸ್ಕಂದನಾಗಿ ಅವತಾರವನ್ನು ಮಾಡಿದ ರುದ್ರದೇವರಿಂದ. ಬ್ರಹ್ಮದೇವ ನೋಡಿ, ಎಷ್ಟು ಚಿತ್ರ. ಆ ಕಾಮದೇವ 3 ದೇವತೆಗಳು, ತ್ರಿಮೂರ್ತಿಗಳು ಅಂತ ಏನು ಕರೀತಾರೋ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮದೇವರಿಂದ ಮೊದಲನೇ ಬಾರಿ ಅವತಾರ ಮಾಡಿದ್ದು, ಎರಡನೇ ಬಾರಿ ಕೃಷ್ಣನಿಂದ ಅವತಾರವನ್ನು ಮಾಡಿದ್ದು ಮಹೇಶ್ವರ. ಆ ರುದ್ರದೇವರಿಂದ 3ನೇ ಬಾರಿ ಸ್ಕಂದನಾಗಿ ಅವತಾರವನ್ನು ಮಾಡಿದ್ದು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸಹ ಸ್ಕಂದತಾ ಮಾಪ, ಸ್ಕಂದತ್ವವನ್ನ ಹೊಂದಿದ ಅಂದ್ರೆ ಸ್ಕಂದನಾಗಿ ಹುಟ್ಟಿದ ಅಂತ ಅರ್ಥ. ಇಷ್ಟು ಹೇಳಿ ಮತ್ತೊಂದನ್ನು ಹೇಳ್ತಾರೆ ಕೊನೆಯ ಪಾದದಲ್ಲಿ. ಚಕ್ರತಾಂಚ ಅಂತ ಹೇಳಿದ್ದಾರೆ. ಇದೇ ಕಾಮನೆ ಮತ್ತೇನಾಗಿದ್ದಾನೆ ಅಂದ್ರೆ ಚಕ್ರತಾಮಾಪ. ಚಕ್ರಾಭಿಮಾನಿತ್ವಂ, ಚಕ್ರ ಶಬ್ದವಾಚ್ಯತ್ವಂ ಆಪ. ಚಕ್ರ ಶಬ್ದವಾಚ್ಯನಾದ ಅಂದ್ರೆ ಚಕ್ರ ಅಂತ ಕರೆಸಿಕೊಳ್ತಾನೆ ಕಾಮ. ಅಂದ್ರೆ ಅರ್ಥ ಆ ಚಕ್ರಕ್ಕೆ ಅಭಿಮಾನಿಯಾದ. ಚಕ್ರತಾಂ ಆಪ ಎಂಬುದಕ್ಕೆ ಆಪ ಇಟ್ಕೊಳ್ಬೇಕು ಮತ್ತೊಂದು ಬಾರಿ. ಚಕ್ರತ್ವಂ ಆಪ ಅಂದ್ರೆ ಚಕ್ರಾಭಿಮಾನಿತ್ವಂ ಆಪ. ಚಕ್ರಕ್ಕೆ ಅಭಿಮಾನಿಯಾದ ಅಂತ ಅರ್ಥ. ಈ ರೀತಿಯಾಗಿ ಕಾಮನ ಬಗ್ಗೆ, ಅವನ ಅವತಾರ ವಿಚಾರಗಳ ಬಗ್ಗೆ ಈ ಶ್ಲೋಕದಲ್ಲಿ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಹೇಳಿ
ನೋಡಿ, ಪ್ರಸಂಗ ಸಂಗತ್ಯ, ಈ ಕಾಮನ ಒಂದು ಅವತಾರವನ್ನು ಹೇಳುವಾಗ ಈ ಕಾಮ ಚಕ್ರಕ್ಕೆ, ಭಗವಂತನ ಸುದರ್ಶನ ಚಕ್ರಕ್ಕೆ ಅಭಿಮಾನಿ ಅಂತ ಏನ್ ಹೇಳಿದರು. ಇದೇ ಪ್ರಸಂಗ ನಿಮಿತ್ತದಿಂದಾಗಿ ಎಲ್ಲ ಆಯುಧಗಳ ಒಂದು ಆ ಆಯುಧಗಳ ಬಗ್ಗೆ, ಆಯುಧಗಳ ಅಭಿಮಾನಿಗಳ ಬಗ್ಗೆ ಸಂಗತ್ಯ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಮುಂದಿನ 76ನೇ ಶ್ಲೋಕ. ಚಕ್ರಾಭಿಮಾನಿ ಪ್ರಸಂಗಾತ್ ಆಯುಧಾಭಿಮಾನಿನಃ ಆಹ. ಚಕ್ರಾಭಿಮಾನಿಯನ್ನ ಹೇಳಿದ ಪ್ರಸಂಗದಿಂದಾಗಿ ಇನ್ನು ಉಳಿದ ಎಲ್ಲ ಆಯುಧಗಳ ಅಭಿಮಾನಿ ದೇವತೆಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. 76ನೇ ಶ್ಲೋಕ. ಪೂರ್ವಂ ಹರೇಶ್ಚಕ್ರಮಭೂದ್ಧಿ ದುರ್ಗಾ ತಮಸ್ಥಿತಾ ಶ್ರೀರಿತಿ ಯಾಂ ವದಂತಿ ಸತ್ವಾತ್ಮಿಕಾ ಶಂಖಮಥೋ ರಜಸ್ಥಾ ಭೂರ್ನಾ ಪದ್ಮಮಭೂದ್ಧರೇರ್ಹಿ. ಪೂರ್ವಂ ಹರೇಶ್ಚಕ್ರಮಭೂದ್ಧಿ ದುರ್ಗಾ ತಮಸ್ಥಿತಾ ಶ್ರೀರಿತಿ ಯಾಂ ವದಂತಿ ಸತ್ವಾತ್ಮಿಕಾ ಶಂಖಮಥೋ ರಜಸ್ಥಾ ಭೂರ್ನಾಮಿಕಾ ಪದ್ಮಮಭೂದ್ಧರೇರ್ಹಿ ಎಂಬುದಾಗಿ 76ನೇ ಶ್ಲೋಕ. ಪದ ವಿಭಾಗ. ಪೂರ್ವಂ ಹರೇಃ ಚಕ್ರಂ ಅಭೂತ್ ಹಿ ದುರ್ಗಾ ತಮಃ ಸ್ಥಿತ. ಒಂದೇ ಶಬ್ದ ಮಾಡಿಕೊಳ್ಳಬೇಕು ಅದನ್ನ. ತಮಸ್ಥಿತ ಸಂದೇಶ ಸಮಾಸ ಆಗಿದೆ. ತಮಸ್ಥಿತ ಶ್ರೀಹಿ ಇತಿ ಯಾಂ ವದಂತಿ ಸತ್ವಾತ್ಮಿಕಾ ಶಂಖಂ ಅಥ ರಜಸ್ಥಾ ಭೂಃ ನಾಮಿಕ ಪದ್ಮಂ ಅಭೂತ್ ಹರೇಃ ಹಿ ಎಂಬುದಾಗಿ ಈ ಶ್ಲೋಕದ ಪದವಿಭಾಗ. ಹಿಂದೆ ಹೇಳಿದ್ದು ಕಾಮದೇವ ಚಕ್ರಕ್ಕೆ ಅಭಿಮಾನಿಯಾದ, ಅಭಿಮಾನಿತ್ವವನ್ನು ಹೊಂದಿದ ಅಂತ ಹೇಳಿದ್ದು. ಅಂದ್ರೆ ಹೊಂದಿದ ಅಂತಂದ್ರೆ, ಹೊಂದೋದು ಅಂದ್ರೆ ಮುಂಚೆ ಹೊಂದದೇ ಇದ್ದದ್ದನ್ನ ಹೊಂದೋದು ಅಂತ ಅನ್ನೋದು. ಹಾಗಾದ್ರೆ ಕಾಮದೇವರು ಚಕ್ರಕ್ಕೆ ಅಭಿಮಾನಿತ್ವವನ್ನು ಹೊಂದಿದ್ರು ಅಂತ ಅನ್ಬೇಕಾದ್ರೆ ಮುಂಚೆ ಅಭಿಮಾನಿ ಆಗಿದ್ದಿಲ್ಲ ಅಂತ ಅರ್ಥ. ಹಾಗಾದ್ರೆ ಆಗ ಅದಕ್ಕೆ ಅಭಿಮಾನಿಗಳು ಯಾರು ಅಂತ ಪ್ರಶ್ನೆ ಬರುತ್ತದೆ. ಅದನ್ನು ಇಲ್ಲಿ ತಿಳಿಸ್ತಾರೆ. ಪೂರ್ವಂ ಹರೇಃ ಚಕ್ರಂ ಅಭೂತ್ ಹಿ ದುರ್ಗಾ ತಮಸ್ಥಿತ. ಪೂರ್ವದಲ್ಲಿ ಅಂದ್ರೆ ಈ ಕಾಮ ಚಕ್ರಕ್ಕೆ ಅಭಿಮಾನಿಯಾಗೋಕ್ಕಿಂತ, ಅಭಿಮಾನಿತ್ವವನ್ನು ಹೊಂದೋಕ್ಕಿಂತ ಮೊದಲಿಗೆ ಪೂರ್ವದಲ್ಲಿ ಅಂತ ಅರ್ಥ. ಪೂರ್ವದಲ್ಲಿ ಅದಕ್ಕೆ ಅಭಿಮಾನಿ ಯಾರಾಗಿದ್ರು ಅಂತಂದ್ರೆ ತಮಸ್ಥಿತ ದುರ್ಗಾ ಹರೇಃ ಚಕ್ರಂ ಅಭೂತ್. ಪೂರ್ವಂ ಇಟ್ಕೋಬೇಕು. ಪೂರ್ವದಲ್ಲಿ ತಮಸ್ಥಿತ, ತಮೋಭಿಮಾನಿನಿ ದುರ್ಗಾ, ತಮೋಗುಣಕ್ಕೆ ಅಭಿಮಾನಿಯಾದಂತಹ ದುರ್ಗಾದೇವಿ. ಲಕ್ಷ್ಮೀದೇವಿಯ ಒಂದು ರೂಪ ಶ್ರೀ ಭೂ ದುರ್ಗಾ. ಆ ದುರ್ಗಾ ಎಂಬುವಂತಹ ರೂಪ, ಈ ರೂಪ ಅಂದ್ರೆ ಆ ಲಕ್ಷ್ಮೀದೇವಿ, ದುರ್ಗಾ ನಾಮಕಳಾದಂತಹ ಲಕ್ಷ್ಮೀದೇವಿ ಹಿಂದೆ ಹರೇಃ ಚಕ್ರಂ ಅಭೂತ್, ಭಗವಂತನ ಚಕ್ರಳಾಗಿದ್ಳು. ಅಂದ್ರೆ ಅರ್ಥ ಏನು ಅಂದ್ರೆ ಚಕ್ರಾಭಿಮಾನಿನಿ, ಚಕ್ರಕ್ಕೆ ಅಭಿಮಾನಿಯಾಗಿದ್ಲು. ಏನು ಅಭಿಮಾನಿ ಅಂದ್ರೆ ತಿಳಿದುಕೊಳ್ಳಬೇಕು. ಅಭಿಮಾನಿ ಅಂದ್ರೆ ನಿಯಮ್ಯತ್ವೇ ಸತಿ ನಿಯಾಮಕತ್ವಂ ಅಂತ ಅರ್ಥ.
ಒಬ್ಬ ದೇವತೆಯನ್ನ ಒಬ್ಬರನ್ನ ಅಭಿಮಾನಿ, ಇದಕ್ಕೆ ಅಭಿಮಾನಿ ಅಂತ ಅನ್ಬೇಕಂದ್ರೆ ಏನ್ ಅರ್ಥ ಅಂದ್ರೆ ನಿಯಮ್ಯತ್ವೇ ಸತಿ ನಿಯಾಮಕತ್ವಂ. ಆ ವ್ಯಕ್ತಿಗಳು ಒಬ್ಬರನ್ನ ಅಭಿಮಾನಿ ಅಂತ ಕರಿತಾ ಇರುವಂತಹ ವ್ಯಕ್ತಿಗಳು ಏನಾಗಿರ್ತಾರೆ ಅಂದ್ರೆ ಅದಕ್ಕೆ ಅಭಿಮಾನಿ ಅಂದ್ರೆ ಅದನ್ನ ನಿಯಮನ ಮಾಡ್ತಾ ಇರ್ತಾರೆ, ಅದನ್ನ ಪ್ರಚೋದನೆ ಮಾಡ್ತಾ ಇರ್ತಾರೆ. ಹೀಗಾಗಿ ಒಂದನ್ನ ನಿಯಮನ ಮಾಡ್ತಾ ಇರಬೇಕು, ಅನೇಕ ವ್ಯಕ್ತಿಗಳನ್ನ ತಮ್ಮ ಕೆಳಗಿನವರನ್ನ ನಿಯಮನ ಮಾಡ್ತಾ ಇರಬೇಕು ಮತ್ತು ಮತ್ತೊಬ್ಬರಿಂದ ನಿಯಮನಕ್ಕೆ ಒಳಗಾಗಿರಬೇಕು. ನಿಯಮ್ಯತ್ವೇ ಸತಿ ನಿಯಾಮಕತ್ವಂ. ಒಬ್ಬರಿಂದ ನಿಯಮ್ಯರಾಗಿ ಮತ್ತೊಬ್ಬರಿಗೆ ನಿಯಾಮಕರಾಗಿರೋದು, ಅವರನ್ನ ಅಭಿಮಾನಿ ಅಂತ ಕರೆಯೋದು. ದೇವರನ್ನ ಅಭಿಮಾನಿ ಅಂತ, ಇದಕ್ಕೆ ಅಭಿಮಾನಿ ದೇವರು ಅಂತ ಕರೆಯೋದಿಲ್ಲ. ದೇವರು ಕೇವಲ ನಿಯಾಮಕ, ಮತ್ತೊಬ್ಬರಿಂದ ನಿಯಮ್ಯ ಅಲ್ಲ ಭಗವಂತ. ಅದಕ್ಕಾಗಿ ಭಗವಂತನನ್ನ ಮಾತ್ರ ಅಭಿಮಾನಿ ಅಂತ ಕರೆಯಬಾರದು. ನಾವು ಎಲ್ಲಿಯೂ ಕೂಡ ಕರೆದಿದ್ದನ್ನ ಶಾಸ್ತ್ರದಲ್ಲಿ ಕಾಣೋದಿಲ್ಲ. ಅಭಿಮಾನಿ ಅಂದ್ರೆ ನಿಯಾಮಕರೂ ಆಗಿರ್ತಾರೆ, ನಿಯಮ್ಯರೂ ಆಗಿರ್ತಾರೆ. ತಮಗಿಂತ ಉತ್ತಮರಿಂದ ನಿಯಮ್ಯರು, ತಮಗಿಂತ ಅಧಮರಿಗೆ ನಿಯಾಮಕರಾಗಿರ್ತಾರೆ. ಅವರನ್ನ ಅಭಿಮಾನಿಗಳು ಅಂತ ಕರೆಯೋದು. ಹಾಗಾಗಿ ಈ ಲಕ್ಷ್ಮೀ ದೇವಿಯನ್ನ ಅಭಿಮಾನಿ ಅಂತ ಕರೆಯಬಹುದು. ಯಾಕೆ ಲಕ್ಷ್ಮೀ ದೇವಿಗಿಂತಲೂ ಕೂಡ ಭಗವಂತ ನಿಯಾಮಕನಾಗಿ ಇದ್ದಾನೆ. ಹೀಗಾಗಿ ಅಭಿಮಾನಿ ಅಂತ ಆಗ್ತಾಳೆ. ಎದಕ್ಕೆ ಅಭಿಮಾನಿ ಅಂದ್ರೆ ಚಕ್ರಾಭಿಮಾನಿನಿ, ಚಕ್ರಂ ಅಭೂತ್, ಚಕ್ರಳಾಗಿದ್ಲು ಅಂದ್ರೆ ಚಕ್ರಾಭಿಮಾನಿ ಆಗಿದ್ಲು ಅಂತ ಅರ್ಥ. ಮತ್ತು ಚಕ್ರನಾಮ್ನೀಚ ಅಭೂತ್, ಚಕ್ರಾಭಿಮಾನಿಯಾಗಿದ್ದಕ್ಕೆ ಚಕ್ರನಾಮ್ನೀಚ, ಚಕ್ರ ಅಂತ ಹೆಸರನ್ನು ಹೊಂದಿದವಳಾಗಿದ್ಲು. ಉದಾಹರಣೆಗೆ ಲೋಕದಲ್ಲಿ ಕಾಣ್ತೇವೆ, ಹಾಲು ಮೊಸರನ್ನ ಮಾರುವಂತಹ ವ್ಯಕ್ತಿಯನ್ನ, ಅಂದ್ರೆ ಅವರ ಅಧೀನವಾಗಿ ಇರ್ತದೆ. ಅವರು ಹೇಗೆ ಬೇಕಾದರಂತೆ ಅದನ್ನ ಮಾರಬಹುದು. ಯಾವುದೇ ಒಂದು ಪದಾರ್ಥವನ್ನ, ಹಣ್ಣನ್ನ ಮಾರ್ತಾ ಇರ್ತಾರೆ, ಮಾವಿನ ಹಣ್ಣನ್ನ ಮಾರ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳನ್ನ, ಹೆಸರು ಗೊತ್ತಿರೋದಿಲ್ಲ, ಅಂತಹ ವ್ಯಕ್ತಿಗಳನ್ನ ಮಾವಿನ ಹಣ್ಣು ಅಂತ ಕರಿತೇವೆ. ಆ ವ್ಯಕ್ತಿಗಳನ್ನ, ಹಾಲು ಮಾರುವವರನ್ನ ಹಾಲು ಅಂತ ಕರಿತೇವೆ, ಮೊಸರು ಅಂತ ಕರಿತೇವೆ. ಹೀಗೆ ಅದಕ್ಕೆ ಅಭಿಮಾನಿ ಅಂದ್ರೆ ಅವರು ನಿಜವಾಗಿ ಅಷ್ಟು ಅಭಿಮಾನಿತ್ವ ಅವರಲ್ಲಿ ಇರೋದಿಲ್ಲ. ಆದರೆ ಇಲ್ಲಿ ಮಾತ್ರ ಮುಖ್ಯ ಭಗವಂತ ಎಲ್ಲದಕ್ಕೂ ನಿಯಾಮಕ, ನಂತರದಲ್ಲಿ ಆ ದೇವತೆಗಳು ನಿಯಾಮಕರಾಗಿರ್ತಾರೆ. ಅದಕ್ಕಾಗಿ ಆ ದೇವತೆಗಳು ಆ ಹೆಸರಿನಿಂದಲೇನೆ ವಾಚ್ಯರಾಗ್ತಾರೆ. ಲಕ್ಷ್ಮೀದೇವಿ ಚಕ್ರಕ್ಕೆ ಅಭಿಮಾನಿ ಅಂದ್ರೆ ಆ ಚಕ್ರ ಶಬ್ದ ವಾಚ್ಯಳೂ ಆಗ್ತಾಳೆ. ಇಂದು ದೇವಂತು ಚಕ್ರತಾಮಾಪ, ಕಾಮ ಚಕ್ರತ್ವವನ್ನು ಹೊಂದಿದ ಅಂದ್ರೆ ಚಕ್ರಾಭಿಮಾನಿತ್ವವನ್ನು ಹೊಂದಿದ, ಚಕ್ರ ಶಬ್ದ ವಾಚ್ಯತ್ವಂ ಮಾಪ, ಹೆಸರನ್ನು ಹೊಂದಿದ ಅಂತ ಬಂದದ್ದು. ಹೀಗಾಗಿ ಆ ಕಾಮನಿಗೇನೆ ಚಕ್ರಾಭಿಮಾನಿ ಆದ್ದರಿಂದ ಚಕ್ರ ಶಬ್ದ ವಾಚ್ಯತ್ವ ಬರ್ತದ ಅಂದ್ಮೇಲೆ ಆ ಕಾಮನಿಗಿಂತಲೂ ಅನಂತಪಟ್ಟು ಉತ್ತಮಳಾದಂತಹ ಲಕ್ಷ್ಮೀದೇವಿ ಆ ಚಕ್ರಕ್ಕೆ ಅಭಿಮಾನಿಯಾಗಿದ್ದಾಳೆ ಅಂದ ಮೇಲೆ ಆ ಚಕ್ರ ಶಬ್ದ ವಾಚ್ಯಳು ಲಕ್ಷ್ಮೀದೇವಿ ಹಾಗೇ ಆಗ್ತಾಳೆ. ಕಾಮನಿಗಿಂತ ಮುಖ್ಯವಾಗಿ ಚಕ್ರ ಶಬ್ದ ವಾಚ್ಯಳಾಗ್ತಾಳೆ. ಹೀಗಾಗಿ ಪೂರ್ವಂ ಹರೇಶ್ ಚಕ್ರಮಭೂದ್ದಿ ದುರ್ಗಾ ತಮಸ್ಥಿತ, ತಮೋಭಿಮಾನಿಯಾದಂತಹ ದುರ್ಗಾದೇವಿ ಹಿಂದೆ ಚಕ್ರಕ್ಕೆ ಅಭಿಮಾನಿಯಾಗಿದ್ದು, ಚಕ್ರ ಶಬ್ದ ವಾಚ್ಯಳಾಗಿದ್ದು. ಅಂದ್ರೆ ಈ ರೀತಿಯಾಗಿ ಆ ಚಕ್ರ ಎಂಬುವಂತಹ ಆಯುಧಕ್ಕೆ ಅಭಿಮಾನಿ ಯಾರು ಎಂಬುದನ್ನ ತಿಳಿಸಿಕೊಟ್ರು. ಇನ್ನು ಮತ್ತೊಂದು ಭಗವಂತನ ಆಯುಧ ಮುಂದಿನ ಪಾದದಲ್ಲಿ ಹೇಳ್ತಾರೆ, ಶ್ರೀರಿತಿ ಯಾಂ ವದಂತಿ ಸತ್ವಾತ್ಮಿಕಾ ಶಂಖಂ. ಯಾವ ಲಕ್ಷ್ಮೀದೇವಿ ತಾನು ಶ್ರೀ ಅಂತ ಒಂದು ರೂಪವನ್ನ ತಾಳಿದ್ದಾಳೋ, ಹಿಂದೆ ಬಂದಿದೆ ಇದೇ ಅಧ್ಯಾಯದಲ್ಲಿ, ಲಕ್ಷ್ಮೀದೇವಿನೇ 3 ಅವತಾರವನ್ನ ರೂಪಗಳನ್ನ ಪಡೆದುಕೊಂಡದ್ದು ಶ್ರೀ ಭೂದುರ್ಗಾ ಅಂತ ಹೇಳಿ. ಹೀಗಾಗಿ ಯಾವ ಶ್ರೀ ಎಂಬುವಂತಹ ರೂಪ ಇದೆಯೋ, ಯಾವ ಶ್ರೀ ನಾಮಕಳಾಗಿ ಲಕ್ಷ್ಮೀದೇವಿ ಇದ್ದಾಳೋ ಆ ರೂಪ ಇದು ಸತ್ವಾತ್ಮಿಕ, ಇದು ಸತ್ವಗುಣಕ್ಕೆ ಅಭಿಮಾನಿಯಾದಂತಹ ಒಂದು ರೂಪ, ಸತ್ವಗುಣವನ್ನ ಪ್ರಚೋದನೆ ಮಾಡುವಂತಹ ಒಂದು ರೂಪ. ಅದಕ್ಕೆ ನಿಯಾಮಕವಾದ ರೂಪ ಅಂದ್ರೆ ಲಕ್ಷ್ಮೀದೇವಿಯ ರೂಪ, ಅದು ಶ್ರೀ ಎಂಬುವಂತಹ ರೂಪ. ಅದೇ ಲಕ್ಷ್ಮೀದೇವಿನೇ ಸತ್ವಾತ್ಮಿಕ, ಸತ್ವಗುಣಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯೇನೇ
ಶಂಖಂ ಅಭವತ್, ಭಗವಂತನ ಮತ್ತೊಂದು ಆಯುಧವಾದಂತಹ ಶಂಖಳಾದಲು. ತಾತ್ಮಿಕ ಶಂಖಂ ಅಭವತ್. ಮತ್ತೆ ಅದನ್ನ ಇಲ್ಲಿ ಇಟ್ಟುಕೊಳ್ಬೇಕು. ಏವಂ ಸರ್ವತ್ರ ಜ್ಞೇಯಂ ಅಂತ ಹೇಳ್ತಾರೆ. ಅಂದ್ರೆ ಶಂಖಕ್ಕೆ ನಿಯಾಮಕಳಾದ್ಲು, ಶಂಖಳಾದ್ಲು, ಶಂಖಕ್ಕೆ ನಿಯಾಮಕಳಾದ್ಲು ಅಂತ ಅರ್ಥ, ಅಭಿಮಾನಿ ಆದ್ಲು ಅಂತ ಅರ್ಥ. ಅರ್ಥ ಅಭಿಮಾನಿಯಾಗಿದ್ದಾಳೆ ಅಂದ ಮೇಲೆ ಆ ಶಬ್ದದಿಂದ ವಾಚ್ಯಳೂ ಆಗಿದ್ದಾಳೆ ಅಂತ ಅರ್ಥ. ಹೀಗಾಗಿ ಶಂಖಂ ಅಭೂತ್ ಶಂಖಂ ಅಭವತ್ ಎಂಬುದಕ್ಕೆ ಲಕ್ಷ್ಮೀದೇವಿ, ಶ್ರೀನಾಮಕಳಾದ ಲಕ್ಷ್ಮೀದೇವಿ ಶಂಖಕ್ಕೆ ಅಭಿಮಾನಿಯಾದ್ಲು, ಶಂಖ ಶಬ್ದ ವಾಚ್ಯಳಾದ್ಲು ಅಂತ ಈ ರೀತಿಯಾಗಿ ತಿಳಿಸಿಕೊಡುತ್ತಾರೆ. ಮತ್ತೊಂದು ಲಕ್ಷ್ಮೀದೇವಿಯ ರೂಪ ಭೂ ಎಂಬುವಂತಹ ರೂಪ. ಅಥೋ ರಜಸ್ಥಾ ಭೂರ್ನಾಮಿಕಾ ಪದ್ಮಮಭೂತ್ ಹರೇರ್ಹಿ. ಮತ್ತೊಂದು ಭಗವಂತನ ಆಯುಧ, ಮತ್ತೊಂದು ಭಗವಂತ ತಾನು ಬಳಸುವಂತಹ ಪದ್ಮ. ಭಗವಂತನಿಗೆ ಇದೇ ಆಯುಧ ಅಂತ ಬೇಕಂತಿಲ್ಲ, ಭಗವಂತ ಇಚ್ಛೆ ಮಾಡಿದರೆ ಸಾಕು ಎಲ್ಲವೂ ಆಯುಧಗಳಾಗ್ತವೆ. ಹೀಗಾಗಿ ಇದನ್ನು ಒಂದು ಆಯುಧ ಅಂತ ಇಟ್ಟುಕೊಂಡದ್ದು ಪದ್ಮವನ್ನ. ಹೀಗಾಗಿ ಪದ್ಮಂ ಭೂರ್ನಾಮಿಕಾ ಪದ್ಮಮಭೂತ್ ಹರೇರ್ಹಿ. ಭಗವಂತನ ಏನು ಕೈಯಲ್ಲಿ ಒಂದು ಪದ್ಮ ಇರ್ತದೋ ಆ ಒಂದು ಆಯುಧ, ಅಂತಹ ಆಯುಧ ಆ ಪದ್ಮ ಯಾರಾದರೂ ಅಂದ್ರೆ ಭೂರ್ನಾಮಿಕಾ ರಜಸ್ಥ, ರಜೋಗುಣಕ್ಕೆ ಅಭಿಮಾನಿಯಾದಂತಹ ಭೂನಾಮಕಳಾದಂತಹ ಲಕ್ಷ್ಮೀದೇವಿ ಪದ್ಮಭೂತ್, ಪದ್ಮಳಾದ್ಲು ಅಂದ್ರೆ ಪದ್ಮಕ್ಕೆ ಅಭಿಮಾನಿಯಾದ್ಲು, ಅಂದ್ರೆ ಪದ್ಮ ಶಬ್ದ ವಾಚ್ಯಳಾದಳು ಅಂತ ಈ ರೀತಿಯಾಗಿ ಇದಕ್ಕೆ ಅರ್ಥ. ಹೀಗೆ ಈ ಶ್ಲೋಕದಲ್ಲಿ ಶ್ರೀ ಭೂ ದುರ್ಗಾ ಎಂಬುವಂತಹ ಈ ಮೂರು ರೂಪಗಳು, ಚಕ್ರ ಶಂಖ ಪದ್ಮ, ಈ ಮೂರು ಭಗವಂತನ ಆಯುಧಗಳಿಗೆ ಅಭಿಮಾನಿಯಾದ್ಲು, ಆ ಶಬ್ದಗಳಿಂದ ವಾಚ್ಯಳಾದಳು ಎಂಬುವಂತಹದ್ದನ್ನ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಭಗವಂತನ ಇನ್ಯಾವ ಆಯುಧಗಳಿವೆಯೋ ಆ ಆಯುಧಗಳಿಗೆ ಅಭಿಮಾನಿಗಳ್ಯಾರು, ಆಯುಧಗಳ ಆಗಿದ್ಯಾರು, ಆ ಶಬ್ದ ವಾಚ್ಯರ್ಯಾರು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 77ನೆಯ ಶ್ಲೋಕ. ಗದಾತು ವಾಯುರ್ಬಲ ಸಂವಿದಾತ್ಮಾ ಶಾರ್ಂಗಶ್ಚ ವಿದ್ಯೇತಿ ರಮೈವ ಖಡ್ಗಃ ದುರ್ಗಾತ್ಮಿಕಾ ಸೈವ ಚ ಚರ್ಮನಾಮ್ನಿ ಪಂಚಾತ್ಮಕೋ ಮಾರುತ ಏವ ಬಾಣಃ. ಗದಾತು ವಾಯುರ್ಬಲ ಸಂವಿದಾತ್ಮಾ ಶಾರ್ಂಗಶ್ಚ ವಿದ್ಯೇತಿ ರಮೈವ ಖಡ್ಗಃ ದುರ್ಗಾತ್ಮಿಕಾ ಸೈವ ಚ ಚರ್ಮನಾಮ್ನಿ ಪಂಚಾತ್ಮಕೋ ಮಾರುತ ಏವ ಬಾಣಃ ಎಂಬುದಾಗಿ 77ನೆಯ ಶ್ಲೋಕ. ಪದವಿಭಾಗ. ಗದಾ ತು ವಾಯು ಬಲ ಸಂವಿದಾತ್ಮ ಶಾರ್ಂಗಃ ಚ ವಿದ್ಯಾ ಇತಿ ರಮಾ ಏವ ಖಡ್ಗಃ ದುರ್ಗಾತ್ಮಿಕ ಸಾ ಏವ ಚ ಚರ್ಮನಾಮ್ನಿ ಪಂಚಾತ್ಮಕಃ ಮಾರುತಃ ಏವ ಬಾಣಃ ಎಂಬುದಾಗಿ ಪದವಿಭಾಗ. ಗದಾತು ವಾಯುರ್ ಬಲ ಸಂವಿದಾತ್ಮ. ಬಲ ಸಂವಿದಾತ್ಮ ವಾಯು ಗದಾ ಅಭೂತ್ ಅಂತ ಅರ್ಥ. ಬಲ ಮತ್ತು ಸಂವಿತ್ ಅಂದ್ರೆ ಜ್ಞಾನ. ಬಲ ಮತ್ತು ಜ್ಞಾನ ಇವುಗಳೇ ಸ್ವರೂಪವಾಗಿ ಉಳ್ಳಂತಹ ವಾಯುದೇವರು ಗದಾ ಅಭೂತ್, ಭಗವಂತನ ಮತ್ತೊಂದು ಆಯುಧ ಗದಾ. ಈ ಗದಾ ಆ ವಾಯುದೇವರೇ ಭಗವಂತನ ಗದೆಯಾಗಿ ಹೋದರು, ಅಂದ್ರೆ ಆ ಗದೆಗೆ ಅಭಿಮಾನಿಗಳಾದರು, ಆ ಗದಾ ಶಬ್ದ ವಾಚ್ಯರಾದರು ಅಂತ ಅರ್ಥ. ಗದಾತು ವಾಯುರ್ ಬಲ ಸಂವಿದಾತ್ಮ. ಶಾರ್ಂಗಶ್ಚ ಅಂತ ಇದೆ. ಅದನ್ನ
ಎರಡೂ ಕಡೆ ಅನ್ವಯ ಮಾಡಿಕೊಳ್ಳಬೇಕು. ಶಾರ್ಂಗಶ್ಚ ಎಂಬುದಕ್ಕೆ ಟಿಪ್ಪಣಿಕಾರ ಬರೀತಾರೆ, ಶಾರ್ಂಗಶ್ಚ ವಾಯು ಅಭೂತ್. ಶಾರ್ಂಗ ಧನುಸ್ಸು ಕೂಡ ವಾಯುದೇವರೇ, ಭಗವಂತನ ಧನುಸ್ಸು ಕೂಡ ವಾಯುದೇವರೇ ಆದರು, ಅದಕ್ಕೆ ಅಭಿಮಾನಿಗಳಾದರು, ಅದಕ್ಕೆ ಆ ಶಬ್ದದಿಂದ ವಾಚ್ಯರಾದರು ಅಂತ ಅರ್ಥ. ಮುಂದಿನ ಶಬ್ದದಿಂದ ಅನ್ವಯ ಮಾಡಿಕೊಳ್ಳಬೇಕು. ಶಾರ್ಂಗಶ್ಚ ವಿದ್ಯೇತಿ ಅಂತಿದೆಯಲ್ಲ, ಯಾ ವಿದ್ಯಾ ಇತಿ ವಿದ್ಯಾಭಿಮಾನಿನಿ ಪ್ರಸಿದ್ಧ, ಯಾರು ವಿದ್ಯೆಗೆ ಅಭಿಮಾನಿ ಅಂತ ಪ್ರಸಿದ್ಧರಾಗಿದ್ದಾರೋ, ಯಾ ರಮಾ ಸೈವ ಖಡ್ಗ ಶಬ್ದವಾಚ್ಯ ತದಭಿಮಾನಿನಿ ಚ. ವಿದ್ಯಾ ಎಂಬುವ ಶಬ್ದವನ್ನ ಮತ್ತೊಂದು ಬಾರಿ ಅನ್ವಯ ಮಾಡಿ ತಿಳಿಸಿಕೊಡ್ತಾರೆ, ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ. ಶಾರ್ಂಗಶ್ಚ ವಾಯುದೇವರೇ ಶಾರ್ಂಗ ಧನುಸ್ಸಾದರು ಅಂತ ಅಲ್ಲಿಗೆ ಮುಗಿತ್ತು. ಮುಂದ ವಿದ್ಯೇತಿ ರಮೈವ ಖಡ್ಗ, ವಿದ್ಯಾಭಿಮಾನಿನಿಯಾದಂತಹ ರಮಾದೇವಿ ಲಕ್ಷ್ಮೀದೇವಿಯೇ ಭಗವಂತನ ಖಡ್ಗಳಾದ್ಲು, ಖಡ್ಗಕ್ಕೆ ಅಭಿಮಾನಿ ಆದ್ಲು, ಖಡ್ಗ ಶಬ್ದ ವಾಚ್ಯಳಾದಳು ಅಂತ ಅರ್ಥ. ಹೇಳಿ ಮತ್ತೊಂದು ಅನ್ವಯವನ್ನು ಮಾಡ್ತಾರೆ. ಶಾರ್ಂಗಶ್ಚ ವಿದ್ಯೇತಿ ಎಂಬುದಕ್ಕೆ, ವಿದ್ಯಾ ಎಂಬುದಕ್ಕೆ ಸರಸ್ವತಿ ಅಂತ ಅರ್ಥವನ್ನು ಮಾಡಿ, ಸರಸ್ವತಿ ಶಾರ್ಂಗಶ್ಚ, ಸರಸ್ವತಿ ಇವಳು ಶಾರ್ಂಗ ಧನುಸ್ಸಿಗೆ ಅಭಿಮಾನಿ ಆದ್ಲು, ಶಬ್ದ ವಾಚ್ಯಳಾದಳು ಅಂತ ತಿಳಿಸ್ತಾರೆ. ಇನ್ನು ರಮಾ ಖಡ್ಗ ದುರ್ಗಾ ಸ್ವರೂಪಿಣಿ, ದುರ್ಗಾತ್ಮಿಕ ಅಂತ ಒಂದು ಶಬ್ದ ಇದೆ. ದುರ್ಗಾತ್ಮಿಕ ರಮಾ ಖಡ್ಗ, ಖಡ್ಗಳಾದ್ಲು, ದುರ್ಗಾರೂಪಿಯಾದಂತಹ ಲಕ್ಷ್ಮೀದೇವಿನೇ ಖಡ್ಗಳಾದ್ಲು, ಭಗವಂತನ ಖಡ್ಗ ಎಂಬುವಂತಹ ಆಯುಧಗಳಾದ್ಲು. ಸೈವ ರಮಾ ಚರ್ಮ ಅಭೂತ್, ಖಡ್ಗದ ಜೊತೆಗೆ ಇನ್ನೊಂದು ಆಯುಧವನ್ನ ಇಟ್ಟುಕೊಂಡಿರುತ್ತದೆ, ಗುರಾಣಿ ಅಂತ ಕರೆಯೋದು. ಅದನ್ನ ಸಂಸ್ಕೃತದಲ್ಲಿ ಚರ್ಮ ಅಂತ ಕರೆದಿದ್ದಾರೆ. ರೌಂಡ್ ಆಗಿ ಇರುವಂತಹ ಒಂದು ಆಯುಧ, ಎಡಗೈಯಲ್ಲಿ ಆ ಗುರಾಣಿಯನ್ನ ಇಟ್ಟುಕೊಂಡು, ಖಡ್ಗವನ್ನ ಇಟ್ಟುಕೊಂಡು ಯುದ್ಧವನ್ನ ಮಾಡ್ತಾ ಇರ್ತಾರೆ. ಆ ಗುರಾಣಿ ಯಾರಾದ್ಲು ಅಂದ್ರೆ ಲಕ್ಷ್ಮೀದೇವಿನೇ, ದುರ್ಗಾರೂಪಿಯಾದಂತಹ ಲಕ್ಷ್ಮೀದೇವಿಯೇ ತಾನೇ ಆ ಒಂದು ಚರ್ಮಳೂ ಆದದ್ದು ಮತ್ತು ಖಡ್ಗಳು ಕೂಡ ತಾನೇ ಆದಳು, ಅದಕ್ಕೆ ಅಭಿಮಾನಿ ಆದ್ಲು. ಇನ್ನು ಕೊನೆಗೆ ಪಂಚಾತ್ಮಕೋ ಮಾರುತ ಏವ ಬಾಣ, ಪಂಚಾತ್ಮಕ ಅಂದ್ರೆ 5 ರೂಪ ಇರುವಂತಹ ಪ್ರಾಣ ಅಪಾನೌ ವ್ಯಾನ ಉದಾನ ಸಮಾನ, ಸಮಾನಾತ್ಮಕ ಮಾರುತಃ ವಾಯು, ಆ ವಾಯುದೇವರು ಬಾಣ ಅಭೂತ್, ಭಗವಂತನ ಬಾಣ ಎಂಬುವಂತಹ ಆಯುಧರಾದರು, ಅದಕ್ಕೆ ಅಭಿಮಾನಿಗಳಾದರು, ಆ ಬಾಣ ಶಬ್ದ ವಾಚ್ಯರಾದರು ಅಂತ ಈ ರೀತಿಯಾಗಿ ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ಯಾವ ದೇವತೆಗಳು ಪ್ರಸಂಗ ಸಂಗತ್ಯ ಈ ಆಯುಧಗಳ ಅಭಿಮಾನಿಯನ್ನ ತಿಳಿಸಿಕೊಟ್ಟದ್ದು, ಮತ್ತೆ ಯಾವ್ಯಾವ ದೇವತೆಗಳು ಏನೇನು ಅವತಾರವನ್ನು ಮಾಡಿದರು ಎಂಬುದನ್ನು ಮತ್ತೆ ಸ್ವಲ್ಪ ವಿಷಯ ಆಯುಧಗಳ ಬಗ್ಗೆ ವಿಚಾರವನ್ನು ತಿಳಿಸಿ ಮತ್ತೆ ಅವತಾರಗಳ ಬಗ್ಗೆ ತಿಳಿಸ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಗುರುಗಳು, ಈ ಶ್ಲೋಕದಲ್ಲಿ ಕೊನೆ ಶಬ್ದ ಬಾಣಾಹ ಅಂತಿದೆ, ಬಾಣಾಹ ಆಗ್ಬೇಕು ಗುರುಗಳೇ? ಬಾಣ ಅಂತಷ್ಟೇ. ಏಕವಚನ ಅಲ್ವಾ ಗುರುಗಳೇ? ಅದು ಬಾಣಾಹ ಅಂತ ಮಾಡಿದ್ದಾರೆ ಇವರು. ಮಾರುತ ಏವ ಬಾಣಃ, ಬಾಣಾಹ ಇಲ್ಲ, ಬಾಣಃ. ಸರಿ, ಅಂತ ಬಹುವಚನ ಮಾಡಿದ್ದಾರೆ ಇವರು, ಕೇಳಿದೆ. ಸರಿ ಸರಿ. ಆಚಾರ್ಯ, ಬ್ರಹ್ಮನಲ್ಲಿ ಉದ್ಭವವಾದ ಕಾಮರೂಪಿಗೆ ಕಾಮನಿಗೆ ಏನಂತ ಹೆಸರು ಆಚಾರ್ಯ? ಇಲ್ಲಿ ನೋಡಿ, ಮೊದಲಿಗೆ ಇವೆಲ್ಲ ದೇವತೆಗಳ ಹೆಸರು, ಸಿದ್ಧವಾದಂತಹ ಹೆಸರಿದು. ಕಾಮನಿಗೆ ಕಾಮ ಅಂತ ಫಿಕ್ಸ್ ಹೆಸರು. ಬ್ರಹ್ಮದೇವರಿಂದ ಹುಟ್ಟಿದಾಗ ಅದೇ ಹೆಸರಿನಿಂದ ಹುಟ್ಟಿದ್ದಾರೆ ಅಂತ ತಿಳಿದುಕೊಳ್ಳಬಹುದು. ಅಂದ್ರೆ ಯಾವ ಹೆಸರನ್ನು ಹೇಳಿಲ್ಲ ಇಲ್ಲಿ, ಅದು ಅವರಿಗೆ ಸೀಮಿತವಾದ ಹೆಸರು, ಅದೇ ಹೆಸರಿನಿಂದ ಹುಟ್ಟಿದರು. ಮತ್ತೊಂದು ಬೇರೆ ಅವತಾರ ಅಂತ ಆಗಲ್ಲ. ಆ ದೇವತೆಗಳು, ನಮಗೆ ಯಾವ್ಯಾವ ದೇವತೆಗಳು ಹೆಸರಿನಿಂದ ಗೊತ್ತಿದ್ದಾರೋ ಆ ದೇವತೆಗಳು ಬ್ರಹ್ಮದೇವರಿಂದ ಹುಟ್ಟಿದ್ರು, ಅದೇ ಹೆಸರಿನಿಂದ ಅಂತ ಅರ್ಥ. ಚಂದ್ರ ಹುಟ್ಟಿದ, ಮತ್ತೊಂದು ಹೆಸರು ಅಂತಲ್ಲ, ಅದೇ ಹೆಸರಿನಿಂದ ಹುಟ್ಟಿದ ಅಂತ ಅರ್ಥ. ಈ ಅವತಾರಗಳಲ್ಲಿ ಮಾತ್ರ ಬೇರೆ ಬೇರೆ ಹೆಸರಿನಿಂದ
ರೂಪಗಳಿಂದ ಅವತಾರವನ್ನು ಮಾಡಿರ್ತಾರೆ. ಭಗವಂತನ ಸೃಷ್ಟಿಯಲ್ಲಿ, ಬ್ರಹ್ಮದೇವರ ಸೃಷ್ಟಿಯಲ್ಲಿ ಅವರ ಮೂಲಭೂತವಾದಂತಹ ರೂಪ, ಹೆಸರೇನಿರುತ್ತದೋ ಅದರಿಂದ ಹುಟ್ಟಿರ್ತಾರೆ. ಕಾಮ ಹಾಗೆ ಅಂತೆ ಅರ್ಥ. ಕಾಮ ಅಂತೆ ಅವತಾರ ಮಾಡಿ ಹುಟ್ಟಿದ್ದಷ್ಟೇ. ಓಕೆ. ಹಾಗೆ ಸಾರಂಗಕ್ಕೆ ವಾಯು ತಂದು ಮತ್ತೆ ಸಾರಂಗ ಧನುಸ್ಸಿಗೆ ಅಭಿಮಾನಿ ಸರಸ್ವತಿ ಎಂದಂಗ ಆಯ್ತಲ್ಲ ಆಚಾರ್ಯ. ಲಕ್ಷ್ಮೀ ಎರಡು ದೇವಿ ರೂಪ. ಹೇಳಿದ್ದು. ನೋಡಿ, ಅದಕ್ಕೆ ಶಾರಂಗಶ್ಚ ಅದನ್ನ ಎರಡು ಕಡೆ ಇಟ್ಕೋಬಹುದು. ವಾಯು ಶಾರಂಗಶ್ಚ, ವಾಯುದೇವರು ಶಾರಂಗಕ್ಕೆ ಅಭಿಮಾನಿಗಳು, ಆ ಶಬ್ದ ವಾಚ್ಯರು ಅಂತ ಅರ್ಥ. ವಿದ್ಯಾ ಜೊತೆಗೆ ಇಟ್ಕೊಂಡಾಗ ಅಂದ್ರೆ ಸರಸ್ವತೀ ದೇವಿಯು ಕೂಡ ಅದಕ್ಕೆ ಅಭಿಮಾನಿಯು, ವಾಚ್ಯಳು ಅಂತ ಅರ್ಥ. ಅಂದ್ರೆ ಒಂದೇ ವಸ್ತುವಿಗೆ ಒಂದಕ್ಕೇನೆ ಇಬ್ಬರು ನಿಯಾಮಕರು ಇರಬಹುದು, ತಪ್ಪೇನಿಲ್ಲ. ಒಂದು ವಸ್ತುವನ್ನು ಇಬ್ಬರು ನಿಯಮನ ಮಾಡಬಾರದು ಅಂತ ಹಾಗೇನಿಲ್ಲ. ಆಯ್ತು. ಅಂದ್ರೆ ಶಾರ್ಗ ಧನುಸ್ಸನ್ನೇ ವಾಯುದೇವರು ನಿಯಮನ ಮಾಡ್ತಾರೆ, ದುರ್ಗಾ ಯಾರು ಸರಸ್ವತಿ ದೇವಿಯು ಕೂಡ ನಿಯಮನ ಮಾಡ್ತಾಳೆ ಅಂತ ಅರ್ಥ. ಸರಿ ಆಯ್ತು. ಧನ್ಯವಾದ. ಧನ್ಯವಾದ. ಹರೇ ರಾಮ್. ಕೃಷ್ಣ. ನಮಸ್ಕಾರ. ಹರೇ ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ.